ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಊರಿನ ಬಹಳ ಅಂದರೆ 60-70 ವರ್ಷಗಳ ಹೋರಾಟದ ಫಲವಾಗಿ ನಮ್ಮ ಮೇಡಮ್ನವರು ಸತತ 3 ವರ್ಷಗಳಿಂದ ವಿಧಾನಸೌಧ ಸುತ್ತಿ ಈ ಒಂದು ಅನುದಾನವನ್ನು ತಂದು ಸುಮಾರು 70 ರಿಂದ 80 ಹಳ್ಳಿಗಳ ಜನ ಓಡಾಡೋಕ್ಕೆ ನೀರು ಮತ್ತು ಸಂಪರ್ಕ ಎರಡನ್ನು ಇದನ್ನು ಅಡಿಗೆಲ್ಲ ಸಂಭಾರಕ್ಕೆ ಬಂದಿರತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು ಶಾಸಕರಾದಂಥ ರೂಪಾ ಮೇಡಮ್ನವ್ರಿಗೆ ನಮ್ಮ ಊರಿನ ಪರವಾಗಿ ಸ್ವಾಗತವನ್ನು ಅನುದಾನ ಇದು 4.5 crores. ಅದರಲ್ಲಿ ನಮ್ಮ ಈಗ ಟೋಟಲ್ ನಾವೇನ್ ಮಾಡ್ಕೊಂಡಿದ್ವಿ ಬ್ರಿಡ್ಜ್ ಕಮ್ ಚೆಕ್ ಡ್ಯಾಮ್ ಕಮ್ ಕಾಸ್ವೆ ಎರಡು ಮಾಡ್ಕೊಂಡಿದೀವಿ. ಸೊ 1.5 ಮೀಟರ್ ಹೆಚ್ಚು ಕಮ್ಮಿ ನಮ್ದು ಗ್ರೌಂಡ್ ಲೆವೆಲ್ ಇಂದ ಬಾಟಮ್ ಲೆವೆಲ್ ಇಂದ ನೀರು ನಿಂತ್ಕೊಳ್ಳೋಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ವಿ. ಅದ್ರ ಮೇಲೆ 4.5 ಮೀಟರ್ ಹೈಟ್ಗೆ ನಾವು ವೆಂಟ್ಸ್ ಮಾಡ್ಕೊಂಡಿದ್ವಿ. ಓವರ್ ಆಲ್ ಲೆಂತ್ ಆಫ್ ದ ಚೆಕ್ ಡ್ಯಾಮ್ ಬ್ರಿಡ್ಜ್ ಬಂದು 70 ಮೀಟರ್ಸ್ ಇರ್ತದೆ. ಅದರಲ್ಲಿ ಒಂದು ವೆಂಟ್ ಸೈಜ್ ಬಂದು 7 ಮೀಟರ್, ಎತ್ತರ ಬಂದು 4.5 ಮೀಟರ್ಸ್ ಇರ್ತದೆ. ಸೊ ವಿಡ್ತ್ ಆಫ್ ದ ಬ್ರಿಡ್ಜ್ ಬಂದು 5.5 ಮೀಟರ್ ಇರ್ತದೆ. ಸೊ ಹೆವಿ ವೆಹಿಕಲ್ಸ್ ಹೋದಾಗ ಸಂದರ್ಭದಲ್ಲಿ ಏನು ಆಗಲ್ಲ, ಏನಿಲ್ಲ, ಅದೆಲ್ಲ ಟೇಕ್ ಕೇರ್ ಆಗುತ್ತೆ. ಆಮೇಲೆ ಈಗ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ರಾಧಾಕೃಷ್ಣ ಅವರು 2 ನಿಮಿಷ ಮಾತಾಡ್ತಾರೆ. ಇವತ್ತು ಶುಭ ವೇಳೆ ಶುಭ ಸಮಯದಲ್ಲಿ ಮಲ್ಲಹಳ್ಳಿ ಮತ್ತು ಸುಮಾರು 2-3 ಗ್ರಾಮ ಪಂಚಾಯತ್ಗೆ ಅನುಕೂಲ ಆಗಿರ್ತಕ್ಕಂಥ ಒಂದು ಬ್ರಿಡ್ಜನ್ನು ಮೇಡಮ್ನವರ ಅನುದಾನ ಸರ್ಕಾರದಿಂದ ರಿಲೀಸ್ ಮಾಡಿ ಇವತ್ತು ಗುದ್ಲಿ ಪೂಜೆಗೆ ಬಂದಿದ್ದಾರೆ. ಈ ಕ್ಷೇತ್ರದ ನಮ್ಮ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪಕಲಾ ಸೇರಿದವರಿಗೆ ನಮಸ್ಕರಿಸ್ತಾ, ಇವತ್ತು ಮೇಡಮ್ನವರು ಸುಮಾರು 15 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಓಡಾಡಿ ಈ ಕ್ಷೇತ್ರದ ರೈತರಿಗೆ, ಮಹಿಳೆಯರಿಗೆ, ವಿದ್ಯಾವಂತ ನಿರುದ್ಯೋಗಿಗಳಿಗೆ, ಕಡು ಬಡವರಿಗೋಸ್ಕರ ತಮ್ಮ ಬಲವರ್ಧನೆಗೆ, ಈ ಕ್ಷೇತ್ರದ ಜನತೆಯ ಬಲವರ್ಧನೆಗೆ ಅವರು ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ರಲ್ಲಿ ಇದು ಕೂಡ ಒಂದು. ಈ ನದಿಗೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅನುದಾನದಲ್ಲಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಿಸಿರ್ತಾರೆ. ಅಗ್ರಿಕಲ್ಚರ್ ಮಿನಿಸ್ಟರ್ ನಮ್ಮ ಕೃಷ್ಣ ಬೈರೇಗೌಡರು ಇದ್ದಾಗ ಕೂಡ 10 ಲಕ್ಷದಲ್ಲಿ ಚೆಕ್ ಡ್ಯಾಮ್ಗಳು ಕಟ್ಟಿದ್ದಾರೆ. ಯಾಕಂದರೆ ಇದೆಲ್ಲ ಮಾಡಿರೋದು ಈ ಭಾಗದ ರೈತರು, ಗಡಿ ಭಾಗದಲ್ಲಿರ್ತಕ್ಕಂಥವರು, ಮಹಿಳೆಯರು ನೀರು ಹೊತ್ಕೊಂಡು ಹೋಗ್ತಾ ಇದ್ದನ್ನು ನೋಡಿದಾಗ ಬೋರ್ವೆಲ್ಲಲ್ಲಿ ನೀರು ಬರಬೇಕಂತ ಹೇಳಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಕಂಡು ಅವರು ಒಂದು ಈ ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇದು ಹೆಚ್ಚಿಗೆ ಪಬ್ಲಿಸಿಟಿ ಆಗ್ತಾ ಇಲ್ಲ. ನಾವು ರೈತರಾಗಿರ್ಬೋದು, ನಮ್ಮ ಕಾಂಗ್ರೆಸ್ ಮುಖಂಡರು ಇರ್ಬೋದು, ಕಾರ್ಯಕರ್ತರು ಇರ್ಬೋದು, ಅಥವಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಪಶ್ಚಿಮ ವರದಿಗಾರ ಇರ್ಬೋದು, ಅವ್ರು ಬಹಳಷ್ಟು ಇಂಡಸ್ಟ್ರಿಯಲ್ ಕೂಡ ಅಷ್ಟೇ ಯುವಕರಿಗೆ ಏನು, ನಿರುದ್ಯೋಗಿ ಯುವಕರಿಗೆ ಏನು ಮಾಡಬೇಕು, ಬಡವ ಮಹಿಳೆಯರಿಗೆ, ಕಡೆಯ ಮಹಿಳೆಯರು ಕೂಡ ಏನೇನು ಮಾಡಬೇಕು ಎಲ್ಲ ಮಾಡಿದ್ರು. DCC ಬ್ಯಾಂಕ್ನ 100 ಕೋಟಿ ಅನುದಾನ ವಿತೌಟ್ ಬಡ್ಡಿಯಲ್ಲಿ ಈ ಥರ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದು ಪಬ್ಲಿಸಿಟಿ ಆಗಬೇಕಾಗಿದೆ. ನಾವು ಮುಖಂಡರಾಗಿರ್ಬೋದು, ಸಾರ್ವಜನಿಕರಿರ್ಬೋದು, ರೈತರಿರ್ಬೋದು, ಇದೆಲ್ಲ ಮಾತಾಡಬೇಕಾಗುತ್ತೆ. ನಾವು ಎಲ್ಲರೂ ಕೂಡ ನಾವು ಮಾತಾಡ್ಕೊಂಡು ಹೋದರೆ ಅವ್ರಿಗೆ ಒಂದು ಕೈ ಬಲ ಬರ್ಸಿದಂಗೆ ಆಗುತ್ತೆ. ಅವರು ಇನ್ನೂ ಮುಂದೆ ಏನೇನು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯಲ್ಲಿ ಅವರು ಬಹಳಷ್ಟು ತೊಡ್ಕೊಂಡು, ರಾಜಕೀಯಕ್ಕಿಂತ ಅವರ ಒಂದು ಮನಸ್ಸು ಕೂಡ ಚೆನ್ನಾಗಿದೆ. ಅದೆಲ್ಲ ಕೂಡ ಬಹಳ ಒಳ್ಳೆಯದಂತ ನಾವು ಭಾವಿಸ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ನೆರವೇರಿಸಿಕೊಟ್ಟಂತಕ್ಕೆ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಜೈ ಕರ್ನಾಟಕ, ಜೈ. ವಿಶೇಷವಾಗಿ ಪೂರ್ವ ಸಂಕಲ್ಪಿತ ಯೋಜನೆ ಇದು. ಮೊದಲು ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಇವ್ರು ನನ್ನ ಜೊತೆಯಲ್ಲಿದ್ರು, ನನ್ನ ತಂದೆಯವರು ಒಡನಾಟದಲ್ಲಿದ್ರು. ಪದ್ಮನಾಭ ರೆಡ್ಡಿ ಅಣ್ಣ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತವರೆಗೂ ಇಷ್ಟು ವರ್ಷಗಳ ಕಾಲ, ಸತತವಾಗಿ 10 ವರ್ಷಗಳ ಕಾಲ ನನ್ನ ಜೊತೆಯಲ್ಲಿದ್ದು, ಇವತ್ತು ನನಗೊಂದು ಜವಾಬ್ದಾರಿ ಕೊಡಿ ಅಂತ ಅವ್ರ ಬಾಯಲ್ಲಿ ಒಂದಿನಾನು ಬರ್ಲಿಲ್ಲ. ಅದೊಂದು ವಿಶೇಷವಾಗಿರುವಂತ ವ್ಯಕ್ತಿತ್ವನ ನಾನು ನೋಡಿದೆ. ಅದಾದ್ಮೇಲೆ ಒಂದ್ 20 ಕೋಟಿವರೆಗೂ ಚೆಕ್ ಡ್ಯಾಮ್ಸ್ ನ ಮಾಡಿಸಿದ್ರು ಕಳೆದ ಸರ್ಕಾರ ಇದ್ದಾಗಿಂದಾನು. ಏನಕ್ಕೆ ಅವರು ಕಾಡಲ್ಲಿ ಸ್ಮಶಾನಗಳ ಹತ್ರ ಗೊತ್ತಿಲ್ಲದೆ ಇರೋ ದಾರಿಯಲ್ಲೆಲ್ಲಾ ಚೆಕ್ ಡ್ಯಾಮ್ಸ್ ನ ಮಾಡಿಸ್ತಾರೆ? 2 ಕೋಟಿದು 3 ಕೋಟಿದು ಒಂದಿನಾನು ಅದ್ರ ಪ್ರಯೋಜನ ಏನು ಅಂತ ಗೊತ್ತಾಗ್ಲಿಲ್ಲ ಅಂದಾಗ 2-3 ವರ್ಷದ ಹಿಂದೆ ಮಳೆ ಬಂದಾಗ ಆ ಪಾಲಾರ್ ನದಿಯಲ್ಲಿ ನೀರೆಲ್ಲ ಹರ್ಕೊಂಡು ಶಾಂತಿಪುರದ ಮೇಲೆ ಇದಕ್ ಸೇರ್ತಾ ಇತ್ತು, ತಮಿಳ್ನಾಡಿಗೆ ಹೋಗಿ ಸೇರ್ತಾ ಇತ್ತು. ಅವತ್ತು ಅರ್ಥ ಆಯ್ತು ನಮ್ ರೈತರಿಗೆ ಬೇಸಿಗೆ ಬರೋ ಅಷ್ಟರಲ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಇಂದಾನೆ ನೀರ್ ಬೋರ್ವೆಲ್ಸ್ ಅಲ್ಲಿ ಕಡಿಮೆ ಆಗ್ತಾ ಇದ್ದಿದ್ದನ್ನ ರೀಚಾರ್ಜ್ ಮಾಡ್ಲಿಕ್ಕೋಸ್ಕರ ಇಂಥದ್ದೊಂದು ಯೋಜನೆ ಚೆಕ್ ಡ್ಯಾಮ್ಸ್ ನ ಮಾಡಿಸುವಂತ ಒಂದು ದೂರದೃಷ್ಟಿ ಅಂತ. ಆ ದಿನ ಅರ್ಥ ಆಯ್ತು. ಚೆಕ್ ಡ್ಯಾಮ್ ಕಟ್ಸ್ಬಿಟ್ರು, ಕಾಡಲ್ಲಿ ಕಾಣಿಸ್ತಾನೆ ಇರ್ಲಿಲ್ಲ, ದೂರ ಕರ್ಕೊಂಡು ಹೋಗ್ತಾ ಇದ್ರು, ಕಾರು ಹೋಗ್ತಾ ಇರ್ಲಿಲ್ಲ, ನಾವು ನಡ್ಕೊಂಡು 1 ಕಿಲೋಮೀಟರ್. ಪ್ರಯೋಜನ ಏನು, ಇಷ್ಟು ಕೋಟಿ ಹಾಕಿದೀನಿ ಅಂತ. ಅವಾಗ ನನ್ಗೆ ಸೈಂಟಿಫಿಕ್ ಆಗಿ ಅರ್ಥ ಆಗ್ಲಿಲ್ಲ ಏನಾದ್ರೂ ಉಪಯೋಗ ಏನು ಅಂತ.
ಆಮೇಲೆ ಅವ್ರ ದೂರದೃಷ್ಟಿ ನನ್ಗೆ ಅರ್ಥ ಆಯ್ತು. ಅದಾದ್ಮೇಲೆ ನಾವು ಚೆಕ್ ಡ್ಯಾಮ್ಸ್ ಮಾಡಿದ್ರಿಂದ ಬಹಳ ಜನ ರೈತರಿಗೆ ಬೋರ್ವೆಲ್ಸ್ ಅಲ್ಲಿ ನೀರು ರೀಚಾರ್ಜ್ ಆಯ್ತು, ನೀರಿನ ಮಟ್ಟ ತುಂಬಾ ಮೇಲೆ ಬಂತು. ಅದಾದ್ಮೇಲೆ ಆ ಭಾಗದಲ್ಲಿ ಒಂದ್ 2-3 ಪಂಚಾಯತಿಗಳಲ್ಲಿ ನೀರಿನ ಅಭಾವ ಬರ್ಲಿಲ್ಲ. ಅದಾದ್ಮೇಲೆ ರಾಮಸಾಗರ ಕೆರೆಯಲ್ಲಿ ನೀರ್ ನಿಲ್ಲೋ ಅಂತದ್ದು ಅವಕಾಶ ಮಾಡಿದ್ರು. ಸೊ ಈ ದೂರದೃಷ್ಟಿನ ನಾನು ಅರ್ಥ ಮಾಡ್ಕೊಂಡ್ಮೇಲೆ ಅವರ ಆಲೋಚನೆಗಳು ಏನಿದೆ ಅಂತ ಸ್ಪಂದಿಸುವಂತ ಪ್ರಯತ್ನ ಮಾಡಿದಾಗ ಈ ಭಾಗದಲ್ಲೆಲ್ಲ ರೈತರು ಬೆಳೆ ಬೆಳೆದಾದ್ಮೇಲೆ ಮಳೆ ಬಂದಾಗ ಯಾಕಂದ್ರೆ ಇವಾಗ ನೋಡ್ಕೊಳ್ಳಿ ಇದು ಎಷ್ಟು ಹಳ್ಳದಲ್ಲಿದೆ ಅಂತ ಅಂದ್ಬಿಟ್ಟು 40 ವರ್ಷದ ಹಿಂದೆ ಮಾಡಿರುವಂತ ಬ್ರಿಡ್ಜ್ ಇದು ಮಾಡಿದ್ದಾರೆ. ಆಗ ರೈತರಿಗೆ ಒಂದು ಏನೇ ಬೆಳೆ ಬೆಳೆದಿರೋದನ್ನ ಸಾಗಿಸ್ಬೇಕಾಗತ್ತೆ, ಈ ಕಡೆ ವಿಕೋಟ ಮಾರ್ಕೆಟ್ಗೋ ಇಲ್ಲ ನಮ್ ಕಡೆ ಕೋಲಾರ್ಗೋ ಸಾಗಿಸ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಏನ್ ಸಮಸ್ಯೆ ಆಗ್ತಾ ಇತ್ತು, ಜೋಳ ಬೆಳಿಲಿ ಟೊಮೊಟೊ ಬೆಳಿಲಿ ಏನೇ ರೈತರು ಈ ಭಾಗದಲ್ಲಿ ಬೆಳೆದಿರುವಂತ ರೈತರಿಗೆ ಟ್ರ್ಯಾಕ್ಟ್ರು ಯಾವ್ದ್ರಲ್ಲಿ ಓಡಾಡಿದ್ರು ಸಮಸ್ಯೆ ಇತ್ತು, ಅನುಕೂಲ ಇರ್ಲಿಲ್ಲ. ಆ ಸಂದರ್ಭದಲ್ಲಿ ಯೋಚನೆ ಮಾಡಿದಾಗ ಏನ್ 50 ಲಕ್ಷದಲ್ಲಿ ಆಗೋ ಕೆಲಸ ಇದು ಆಗಿರ್ಲಿಲ್ಲ. 1 ಕೋಟಿ 2 ಕೋಟಿ ತಂದ್ರು ಆಗ್ಲಿಲ್ಲ. ಆದ್ರೂ ನಮ್ಗೆ 3.5 ಕೋಟಿ ಕೊಟ್ರು. ಮತ್ತೆ ನಾವ್ ಇಂಜಿನಿಯರ್ನ ಟೆಕ್ನಿಕಲ್ ಸೆಕ್ಷನ್ ನ ಕರ್ಕೊಂಡ್ ಬಂದಾಗ 4 ಕೋಟಿಯಿಂದ 4,50,00,000 ಎಸ್ಟಿಮೇಟ್ ಮಾಡಿದ್ರು. ಯಾಕಂದ್ರೆ ಅದು ಬ್ರಿಡ್ಜ್ ಇದನ್ ಮಾಡಿದ್ರು, ಬ್ರಿಡ್ಜ್ ಮತ್ತೆ ಇದು ಪಾಸ್ ಆಗುವಂತ ಇದನ್ನು ಮಾಡ್ಬೇಕಾಯ್ತು, ರಸ್ತೆನೂ ಮಾಡ್ಬೇಕಾಯ್ತು. 5.5 ಅಂತ ಏನ್ ಹೇಳ್ತಾ ಇದಾರೆ ಅಂದ್ರೆ ಅಗಲ, ಆ ಕಡೆಯಿಂದ ಈ ಕಡೆ ಬಿಡ್ತು ಇಷ್ಟು 70 ಮೀಟರ್ಸ್ ಅಷ್ಟು ಉದ್ದ. ಮತ್ತೆ ಯಾವ ತರ ಮಾಡ್ತೀವಿ, ನೀರ್ಗೂ ಏನ್ ಮಾಡ್ಕೊಂತೀವಿ ಅಂತ ಒಂದು ಅವ್ರದ್ದು ಟೆಕ್ನಿಕಲ್ ಆಗಿ MI ಡಿಪಾರ್ಟ್ಮೆಂಟ್ ಅಂತ ಅವ್ರು ನಿಮ್ಗೆ ಹೇಳಿದ್ರು ಏನ್ ಟೆಕ್ನಿಕಲ್ ವರ್ಷನ್ ಅಲ್ಲಿ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು 3 ಕೋಟಿ ಕೊಟ್ಟಿದ್ರು. ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕು. ಬೋಸರಾಜ್ ಮಂತ್ರಿಗಳು ಗ್ಯಾರಂಟಿ ಕಾರ್ಯಕ್ರಮ ಅನುಷ್ಠಾನ ಮಾಡಿದಾಗ ಯಾವಾಗ್ಲೂ 60,000 ಕೋಟಿ ಈ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಬಳಸ್ತಾ ಇದ್ರು. ಇಡೀ ರಾಜ್ಯದಲ್ಲಿ 60,000 ಕೋಟಿ ಸಮಾಜ ಕಲ್ಯಾಣ ಅನುದಾನನ ವಿವಿಧ ಕಲ್ಯಾಣ ಯೋಜನೆಗಳು, ಎಲ್ಲಿ ರಸ್ತೆ ಅವಶ್ಯಕತೆ ಇದೆ, ಎಲ್ಲಿ ಹಳ್ಳಿ ರಸ್ತೆಗಳ ಅವಶ್ಯಕತೆ ಇದೆ, ನೀರು, ಕುಡಿಯೋ ನೀರು, ಈ ತರದಕ್ಕೆ ಅನುದಾನ ಬಳಸ್ತಾ ಇದ್ದಿದ್ದು 60,000 ಕೋಟಿ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣುವಂಥದ್ದನ್ನ ಕೋವಿಡ್ ಆಗಿದ್ದ ತಕ್ಷಣ ದಿನಗಳಲ್ಲಿ ಬಹಳ ಎಕ್ಸ್ಪರ್ಟ್ ಕಮಿಟಿನ ಕರೆದು ಒಂದ್ ಮೀಟಿಂಗ್ ಮಾಡಿ ರೈತರನ್ನ, ಕಾರ್ಮಿಕ ವರ್ಗದವ್ರನ್ನ ಮತ್ತೆ ಸಿಕ್ಕತ್ತೆ ಈ ತರದ ಎಲ್ಲಾ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡುವಂತದ್ರಲ್ಲಿ ನಮ್ಮ ಸರ್ಕಾರ ಬಹಳ ಜವಾಬ್ದಾರಿ ಸ್ಥಾನ ಮತ್ತೆ ಪಾರದರ್ಶಕವಾಗಿರುವಂತಹ ನಿರ್ಧಾರಗಳು ಮತ್ತೆ ದೂರದೃಷ್ಟಿ ಕಾರಣ ಅಂತ ಹೇಳ್ತೀನಿ. ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ. ಈ ಯೋಜನೆನ ಅನುಷ್ಠಾನಕ್ಕೆ ತರಬೇಕು ಅಂದ್ರೆ ಈ ಭಾಗದಲ್ಲಿ ಕೆಲವೊಂದು ಮುಖಂಡರು APMC ಮಾರ್ಕೆಟ್ ಯಾಕಬೇಕು, ಎಲ್ಲೆಲ್ಲಿ ಸ್ಟೇಟ್ ಹೈವೇ ಮಾಡಬೇಕು, ವಿಕೋಟಾಗೆ ರಾಜ್ಪೇಟ್ ರೋಡ್ಗೆ ಸ್ಟೇಟ್ ಹೈವೇ ಇದ್ರೆ ಯಾವ ರೀತಿ ಅನುಕೂಲ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಕನೆಕ್ಟಿವಿಟಿ ಬರುತ್ತೆ ಅನ್ನೋಂಥದ್ರಲ್ಲಿ ಬಹಳ ಜನ ಯಾವತ್ತು ನನ್ನನ್ನು ಈ 10 ವರ್ಷದಲ್ಲಿ ಒಂದು ಮಗಳಾಗಿ ನನ್ನನ್ನು ಕಾಪಾಡ್ಕೊಂಡಿದ್ದಾರೆ, ಜೊತೆಯಲ್ಲಿ ಹುಟ್ಟಿರೋ ಹೆಣ್ಮಗು ಕಾಪಾಡ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಈ ಕ್ರೆಡಿಟ್ ಸೇರ್ಬೇಕಾಗತ್ತೆ. ಅವರೆಲ್ಲ ಆಶೀರ್ವಾದದಿಂದ ನಾನು ಇವೆಲ್ಲ ಮಾಡಕ್ ಮಾತ್ರ ಸಾಧ್ಯ ಆಗಿದೆ. ಅವರ ದೂರದೃಷ್ಟಿನೇ ಇವತ್ತೇನಾದ್ರೂ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅನ್ನೋದಕ್ಕೆ ಅವರೆಲ್ಲ ದೂರದೃಷ್ಟಿ, ಅವ್ರ ಸಂಕಲ್ಪ, ಅವ್ರ ಆಶೀರ್ವಾದ ಒಂದು ಏನಾಗತ್ತೆ, ಒಂದು ರಾಗಿನ ನಾವು ಬಿತ್ತನೆ ಹಾಕಿದಾಗ ಅದು ಫಸಲ್ ಸಿಗುತ್ತೆ ಅಂತಂದ್ರೆ ಅವರಿಗೆ ಆ ದೂರದೃಷ್ಟಿ ಇತ್ತು. ಅದು ಇವತ್ತು ಸರ್ಕಾರ ಇರುವಂತ ಸಂದರ್ಭದಲ್ಲಿ ಅದ್ರ ಫಲ ಸಿಗ್ತಾ ಇದೆ ರೈತರಿಗೆ, ಈ ಭಾಗದಲ್ಲಿರುವಂತ ಕೂಲಿ ಕಾರ್ಮಿಕರಿಗಿರ್ಬೋದು, ಮುಖಂಡರಿಗೆ. ಅದು ಒಂದು ಖುಷಿನ ತಂದ್ಕೊಡೋ ಅಂತದ್ರಲ್ಲಿ ನನ್ನನ್ನು ಹಾರೈಸಿರುವಂತವ್ರಿಗೆ, ಈ ಕ್ಷೇತ್ರದ ಜನತೆಗೆ ನನ್ನ ಹಾರೈಸಿದ್ರು. ಒಂದ್ ಹೆಣ್ಮಗು ಬಂದ್ರೆ ಒಂದ್ ಕ್ಷೇತ್ರ ಯಾವ ರೀತಿ ಮಾರ್ಪಾಡನ್ನ ಮಾಡ್ತಾರೆ, ಬದಲಾವಣೆ ತರ್ತಾರೆ ಅಂತ ಅವ್ರ ಆರೈಕೆನ ಮತ್ತೆ ಅವ್ರ ನಂಬಿಕೆನ ಉಳಿಸ್ಕೊಳ್ಳುವಂಥದ್ರಲ್ಲಿ ನನ್ನ ಪ್ರಯತ್ನ ಅಷ್ಟೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು 4 ಕೋಟಿ 50 ಲಕ್ಷದ್ದು ಇದು ಯೋಜನೆ. ಇದು ಯಶಸ್ವಿ ಆದಾಗ ಈ ಭಾಗದಲ್ಲಿ ನೀರಿನ ಜೊತೆಯಲ್ಲಿ ರೈತರಿಗೆ ಒಳ್ಳೆ ಸಂಪರ್ಕ ಆಗತ್ತೆ. 3 ರಿಂದ 5 ತಿಂಗಳೊಳಗಡೆ ಮಳೆಗಾಲ ಬರಕ್ ಮುಂಚೆ ಕೆಲಸ ಮಾಡ್ತೀನಿ ಅಂದಿದ್ದಾರೆ. నా చిట్టి చెల్లి నా బంగారు తల్లి, నా చిట్టి చెల్లి బంగారు తల్లి, ఈ అన్నను మరువకమ్మా. అమ్మ పేగు బంధము పంచుకొని పుట్టినాము చెల్లెమ్మ. ఏ జన్మకైనా వీడని బంధం మనదే చెల్లెమ్మ. ఏ జన్మకైనా వీడని బంధం మనదే చెల్లెమ్మ. నీ కాలి మువ్వనై పుడతానమ్మ నా చెల్లెమ్మ. పుట్టినింటికి రావమ్మా నా చిట్టి చెల్లి బంగారు తల్లి, ఈ అన్నను మరువకమ్మా. అమ్మ పేగు బంధము
పంచుకొని పుట్టినాము చెల్లెమ్మ. వారక ముందే తంగేడు తీరొక్క పూలు తెచ్చినానమ్మా. నీ చిట్టి చేతులతో బతుకమ్మ ఆడితే చూసి మురిసినానమ్మా. చిన్ననాటి నుండి ఏ లోటు రాకుండా పెంచినాము చెల్లెమ్మా. నీ కాలి పాదాలు కందకుండా చూసినాము చెల్లెమ్మా. పుట్టినింటికి రాక నువ్వు చాలా రోజులైనదమ్మా. పుట్టినింటికి రాక నువ్వు చాలా రోజులైనదమ్మా. ఈ పండగకైనా వచ్చి రాకి కట్టిపోవమ్మా నా బంగారు చెల్లెమ్మా. నా చిట్టి చెల్లి నా బంగారు తల్లి అన్నను మరువకమ్మా. అమ్మ పేరు బంధము పంచుకొని పుట్టినాము చెల్లెమ్మా. అత్తగారింటికి పోయినాక ఇల్లు చిన్నబోయేనమ్మా. చెల్లెమ్మా నిన్ను చూడకుంటే కంట్ల నీరు పొంగెనమ్మా. తప్పుంటే మన్నించు బావను ఒప్పించి ఇంటికి రావమ్మా. రాఖీ కట్టినాక నీ కాళ్ళునే మొక్కి వేడుకుంటానమ్మా. తెగిపోయే బంధాలు కావు చెల్లెమ్మ రక్త బంధమమ్మా. తెగిపోయే బంధాలు కావు చెల్లెమ్మ రక్త బంధమమ్మా. పిల్ల పాపలతో సల్లంగా వర్తిల్లు నా చెల్లెమ్మ. పుట్టినింటికి రావమ్మా నా చిట్టి చెల్లి బంగారు తల్లి ఈ అన్నను మరువకమ్మా. అమ్మ పేగు బంధము పంచుకొని పుట్టినాము చెల్లెమ్మ. ఏ జన్మకైనా వీడని బంధం మనదే చెల్లెమ్మ. ఏ జన్మకైనా వీడని బంధం మనదే చెల్లెమ్మ. నీ కాలి మువ్వనై పుడతానమ్మా నా చెల్లెమ్మ. పుట్టినింటికి రావమ్మా నా చిట్టి చెల్లి బంగారు తల్లి ఈ అన్నను మరువకమ్మా. అమ్మ పేగు బంధము పంచుకొని పుట్టినాము చెల్లెమ్మ. నా చిట్టి చెల్లి నా బంగారు తల్లి. నా చిట్టి చెల్లి బంగారు తల్లి ఈ అన్నను మరువకమ్మా. అమ్మ పేగు బంధము పంచుకొని పుట్టినాము చెల్లెమ్మ. ఏ జన్మకైనా వీడని బంధం మనదే చెల్లెమ్మ. ఏ జన్మకైనా వీడని బంధం మనదే చెల్లెమ్మ. నీ కాలి మువ్వనై పుడతానమ్మ నా చెల్లెమ్మ. పుట్టినింటికి రావమ్మా నా చిట్టి చెల్లి బంగారు తల్లి ఈ అన్నను మరువకమ్మా. అమ్మ పేగు బంధము పంచుకొని పుట్టినాము చెల్లెమ్మ. వారక ముందే తంగేడు తీరొక్క పూలు తెచ్చినానమ్మా. నీ చిట్టి చేతులతో బతుకమ్మ ఆడితే చూసి మురిసినానమ్మా. చిన్ననాటి నుండి ఏ లోటు రాకుండా పెంచినాము చెల్లెమ్మా. నీ కాలి పాదాలు కందకుండా చూసినాము చెల్లెమ్మా. పుట్టినింటికి రాక నువ్వు చాలా రోజులైనదమ్మా. పుట్టినింటికి రాక నువ్వు చాలా రోజులైనదమ్మా. ఈ పండగకైనా వచ్చి రాకి కట్టిపోవమ్మా నా బంగారు చెల్లెమ్మా. నా చిట్టి చెల్లి నా బంగారు తల్లి అన్నను మరువకమ్మా. అమ్మ పేగు బంధము పంచుకొని పుట్టినాము చెల్లెమ్మా.
అత్తగారింటికి పోయినాక ఇల్లు చిన్నబోయేనమ్మా చెల్లెమ్మ నిన్ను చూడకుంటే కంట్ల నీరు పొంగెనమ్మా తప్పుంటే మన్నించి ఇంటికి రావమ్మా రాఖీ కట్టినాక నీ కాలునే మొక్కి వేడుకుంటానమ్మా తెగిపోయే బంధాలు కవ్వు చెల్లెమ్మ రక్తమమ్మా తెగిపోయే బంధాలు కవ్వు పిల్ల పాపలతో పంచుకొని పుట్టినాము చెల్లెమ్మ ఏ జన్మకైనా వీడని బంధం మనదే చెల్లెమ్మ ఏ జన్మకైనా వీడని బంధం మనదే చెల్లెమ్మ నీ కాలి మువ్వనై పుడతానమ్మా నా చెల్లెమ్మ పుట్టినింటికి రావమ్మా నా చిట్టి చెల్లి బంగారు తల్లి ఈ అన్నను